ಯಾಕ ಹಂಗ ನಾಯಿ ಒದರಂಗ ಒದರಾಕತ್ತಿ ಒಂದ್ ಸೌನ ಚಂದಗೆರ ಕರಿ ಓನೇಗಿನ ಮಂದಿ ಕೇಳ್ತಂದ್ರೆ ಏನಂತಾರ ನಮ್ಮ ಒಬ್ರು ತಿಗಿಕ್ನಿ ಏನ್ ಬೇ ನೀನು ಆ ಕುಂತಿದೆ ಏನ್ ಮುಂದೆ ನನ್ನ ಒಬ್ರು ತಿಗೇತೇನ ನಿನಗ ದುಡ್ಡಿರೋ ಸಿಕ್ಬಿಟ್ರೆ ಮುಗೀತ್ ಮಗಳು ಬೇಡ ಮಗನೂ ಬೇಡಲ್ಲ ರೊಕ್ಕ 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 ಅಂತ ಸಾಯ್ತಿ ನೋಡ್ದೀನಿ ನಾ ಕೊಡುವಾಗ ರೊಕ್ಕ ರೊಕ್ಕ ಅಂತ ನನ್ನ ಬಾಳೆನ ಹಾಳು ಮಾಡಿಟ್ಟಿ ಈಗ ನಿನಗ ರೊಕ್ಕ 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 ಒಟ್ಟು ಸಸಿ ರೊಕ್ಕ ತರತ ಅಂತೇಳಿ ಮಗಳು ಬೇಡಾಗೈತ ನಿನಗ ಹಗರ ಗಂಟ್ಲ ಹರ್ಕೊಂಡಿ ಅದನ್ನ ಗಂಟ್ಲಾಗಿ ನರಕ್ಕಿತ್ತು ಹೊರಗೆ ಬಂದಿದ್ದ ಮತ್ತೆ ಜೋತ್ ಬಿದ್ದಿದ್ದಾವು ಮತ್ತೆ ಅವ್ನ ಹೊಲಿಗೆ ಹಾಕ್ಸಕ್ ಮತ್ತೆ ಎಲ್ಲಿಂದ ರೊಕ್ಕ ತರಲಾನು ನಾ ಹೇಳೋದು ತಿಳ್ಕೊ ನಿನ್ನ ಅವ್ರ ಮುಂದೆ ಯಾಕೆ ಬೈತಾನಂದ್ರ ನಾದ್ನಿದ್ ಮನ್ಯಾಗ ನಾಯಿ ಕೂಡ ಬಾಳೆ ಮಾಡಲ್ಲ ಅಂತಾರ ಅಂತಂದ್ರ ನಾದ್ನಿ ಗಂಡನ ಮನಿ ಬಿಟ್ಟು ಬಂದು ತವ್ರ ಮನ್ಯಾಗ ಕುಂತಾಳಂದ್ರ ನನ್ನ ಮಗ ಹೆಣ್ಣ ಕೊಡುದಿಲ್ಲ ಅಂತದ್ರಾಗ ಆ ದೊಡ್ಡ ಶ್ರೀಮಂತ ಮನಿ ಮಗಳ ನಮ್ಮ ಮನಿ ಬರಾಕತ್ತಾಳಂದ್ರ ನೀನ ತಿಳ್ಕೊಂಬಿಡ ಅಲ್ಲ ನಾಳೆಗೆ ಬಂದಂದ್ರ ಆಸ್ತಿ ಗೀಸ್ತಿ ಆಸ್ತಿ ಒಂದ್ ದಿನ ಮದುವೆ ಆಗಿ ಅವ್ರಿಬ್ರು ಬಾಳೆ ಕಚ್ಚಿಬಿಟ್ರೆ ಮುಗೀತ್ ಅವ್ರಿಬ್ರು ಸಂಸಾರ ಮಾಡಕತ್ತಂದ್ರ ಮುಗಿದೋತ್ ಕತಿ ಆಮೇಲೆ ಏನಂದ್ರು ಅಪ್ಪಯ್ಯ ಅಂದ್ರು ನೋಡಿಲ್ಲ ಚಪ್ಪಯ್ಯ ಅಂದ್ರು ನೋಡಿಲ್ಲ ಇವ್ನ್ ಬಿಟ್ಟು ಮಕ್ಕಳ ಅವ್ನ ಜೊತೆ ಜೀವನ ಮಾಡಿರ್ತಾಳ ಆಗೋದೇ ಇಲ್ಲ ಅವಾಗ ನಾ ಹೇಳ್ದಂಗೆ ಕೇಳ್ಕೊಂತ ಬಿದ್ದಿರ್ಬೇಕು ಆಸ್ತಿ ಅಂತಸ್ತು ಎಲ್ಲ ನಮ್ದ ಈ ಮನಿ ಆಸ್ತಿ ಅವ್ರ ಮನಿ ಆಸ್ತಿ ಅಂತಸ್ತು ಎಲ್ಲ ನಮ್ದ ಅವಾಗ ನೀ ಸುಖ ಸುಪ್ಪತ್ತಿಗೆ ಇರ್ಬೋದಲ್ಲ ಅವಾಗ ಏನ್ ಕೇಳ್ತಾನ ಅದಕ್ಕೆ ನಿನ್ನ ನನ್ನ ಮಗಳಾಗಿ ನೀನು ಬಿಟ್ಕೊಡ್ತಾನ ಮದುವೆ ಆಗೋವರೆಗೂ ಅಷ್ಟ ಮದುವೆ ಆದ್ಮೇಲೆ ಮುಗಿತ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಹಂಗ ನಾನು ಗಂಟ್ಲ ಹರ್ಕೊಂಡು ಗಂಟ್ಲ ನುಸಾಕತ್ ನಂಗ ಆ ಮುದುಕನ್ ಮುಂದೆ ನನ್ನ ಬೈರ ಅಸಹ್ಯ ಮಾಡಿದ್ವೆ ನನ್ನ ಕಿಮ್ಮತ್ತೆಲ್ಲ ತೆಗದ್ ನೀನು ಯವ್ವ ಇನ್ 2 ದಿನದಾಗ ಮದುವೆ ಉಳಿತ ಬೇಕಂತ್ಲೆ ನಾನು ನಿಮ್ಮಪ್ಪ ಇವತ್ತ ಮದ್ವಿಗೆ ಕರ್ಯಾಕ್ ಹೊಂಟೇವ್ರ ಹಾಡ್ಪಾಟ್ ನಾವಂತೂ ಏನು ಮಾಡಿಸಿಲ್ಲ ನಮ್ಮಂತಲ್ಲಿ ನಿಗುದೂ ಇಲ್ಲ ಅಟ್ಟ ತಾಂತ್ರಿಕ ಪುಟ್ಟಕ್ಕ ನನಗೂ ಬರಾಕ್ ಹೇಳ್ತೇನೆ ನಮ್ಮ ಸಣ್ಣ ನಾದ್ನಿಗೆ ಆಮೇಲೆ ಅಕ್ಕಿ ಮಗಳು ಅಕ್ಕಿಗೂ ಹೇಳ್ತೇನೆ ಬಾಳ್ದು ಸಾತ ಅವ್ರನ್ನೂ ನೋಡೇ ಇಲ್ಲ ಅವ್ರಿಗೂ ಹೇಳಿ ಬರ್ನ್ರಾತ್ ಅಷ್ಟ ನೋಡೋಣ ಏನಂತಾರ ನಿನ್ನ ಬಗ್ಗೆ ಮಾತಾಡ್ತಾರ ಏನಿಲ್ಲ ಅಂತ ಕೇಳೋಣಂತ ಏನ ನೀ ಏನ್ ಚಿಂತೆ ಮಾಡ್ಬೇಡ ಏನ ಅಪ್ಪಿ ಇಷ್ಟೆಲ್ಲ ಕುಡ್ಸೋಣ ನಿಮ್ಮ ಮೊಯ್ನಿ ಅಲ್ಲ ನೀ ಯಾಕೆ ಡ್ರೆಸ್ ತಗೊಂಡಿದೀ ನಮ್ಮ ಮನ್ಯಾಗ ಡ್ರೆಸ್ ಹಾಕೋಲ್ಲಂತ ಗೊತ್ತೈತಿ ನೈಟಿ ಹಾಕೋಲ್ಲಂತ ಗೊತ್ತೈತಿ ಇದೇನಿದೆ ಇಷ್ಟ ತಗೊಂಡ್ ಬಂದಿದಿ ಆ ಬ್ಯಾಗ್ನಾಗ ಏನದಾವು ಅವು ಇನ್ನೊಂದ್ ಸ್ವಲ್ಪ ನೈಟಿ ಅದಾವ್ರಿ ಅದ್ರಾಗ ಆಮೇಲೆ ಅವು ಇನ್ನೊಂದ್ ಸ್ವಲ್ಪ ಡ್ರೆಸ್ ಅದಾವ್ರಿ ಅವು ಹೊಟ್ಟೆಲಿ ಇದ್ದಾಗ ಹಾಕೋಬೋದಂತ ಅಯ್ಯೋ ಏನು ಗೋಡಂಬಿ ದ್ರಾಕ್ಷಿ ಮನಕ ಇದೇನಿದು ಏನು ಅಂತಾರಲ್ಲ ಇವು ಅವೆಲ್ಲ ಅದಾವನ ಅತ್ತಿ ಅವು ಹೊಟ್ಟೆಲೆ ಇದ್ದಾಗ ತಿನ್ಬೇಕಂತ ಆರೋಗ್ಯಕ್ಕೆ ಒಳ್ಳೇದಂತ ಕೂಸಿ ಅದಕ್ಕೆ ಕೊಟ್ಟು ಕಳಿಸಿದಾಳ ವೈನಿ ಯವ್ವ ನನ್ನ ಸಣ್ಣ ಸಸಿನೂ ಇಷ್ಟು ತಿಂದಿಲ್ಲಲ್ಲ ಯವ್ವ ಎಂತೆಂಥ ಡಬ್ಬಿ ಕೊಟ್ಟು ಕಳಿಸಾಳ ಅಯ್ಯೋ ಕುಡಿಲೆ ಅಯ್ಯೋ ಏನು ಭಯ ನೀರು ಬರತ್ತವ ಪಿಸ್ತಾ ಬಾದಾಮ ಗೋಡಂಬಿ ದ್ರಾಕ್ಷಿ ಒಂದು ಡಬ್ಬಿ ನೀ ಇಟ್ಕೊರೆ ಒಂದು ಡಬ್ಬಿ ನಮಗೆ ಕೊಡ ನಾನು ನಿಮ್ಮ ಮಾವ ತಿಂತವ್ ನಮಗೂ ವಯಸ್ಸಾಗೈತಿ ಶಕ್ತಿ ಇಲ್ಲ ಏನಿಲ್ಲ ಆ ಶಕ್ತಿ ನೀ ಸುತ್ತಾಗತ್ತವ ಹಂಗಾಗತ್ತೈತಿ ಕುಂತ್ರ ನಿಂತ್ರ ಕಾಲ ಕೈ ಎಲ್ಲ ಹೊಡಿಯಾಕತ್ತಾವ ಅವ್ನ ಬಾದಾಮಿ ಗೋಡಂಬಿ ದ್ರಾಕ್ಷಿ ದಿನ ತಿನ್ನಕತ್ತಂದ್ರೆ ನಮ್ದು ಬುದ್ಧಿ ಚುರುಕಾಕತಿ ಮತ್ತು ನಮಗೂ ಒಂದು ಡಬ್ಬಿ ಕೊಟ್ಬಿಡು ಅಲ್ಲ ಅದು ನನಗೆ 9 ತಿಂಗಳಾಗೋವರೆಗೂ ತಿನ್ನು ಅಂತ ಹೇಳಿದ್ಲು ವೈನಿ ಅದಕ್ಕೆ ತಂದಿತ್ತು ಅಲ್ಲ ಅದು ಅತ್ತೆ ನಿನ್ನ ಏನ ಒಂದು ಡಬ್ಬಿ ಕೊಡಾಕ 2 ಡಬ್ಬಿ ಇಂಥವದವ ಒಂದೊಂದು ಕಿಲೋದು ಒಂದೊಂದು ಡಬ್ಬಿ ಅತ್ತಿಗಳು ಮಾವಾಗ ಕೊಡಾಕ ಹಿಂಗೆ ಮಾಡ್ಕತ್ತೀರಿ ನೀ ಇನ್ನೇನರ ಕೊಟ್ಟೇನ ಇವು ಏನಂತಾರೆ ಇವು ಪಿಡ್ಗೋಸಿ ಬಾದಾಮಿ ಗೋಡಂಬಿಗೆ ಪುಟ್ಗೋಸಿ ಬಾದಾಮಿ ಗೋಡಂಬಿಗೆ ಇಷ್ಟು ಮಾತಾಡಕತ್ತಿ ಇನ್ನೇನರ ನೀನೇ ತಂದು ದುಡ್ದು ಕುಡ್ದಾಗಿ ರೇಟ್ ಮಾತಾಡ್ತಿದ್ದೀವಿ ಕೊಡಂದಿ ಸರ್ ಹಂಗ್ಯಾಕೆ ಮಾಡ್ತೀನಿ ತಗೋರಿ ಒಂದು ಡಬ್ಬಿ ನಾ ತಗೋತಿ ಒಂದು ಡಬ್ಬಿ ನೀ ತಗೋ ನೋಡುವ ನಾ ಈಗ ಹೇಳಾಕತ್ತೇನಿ ನಮಗೆ ಇವ ನೈಟಿ ನಮ್ಮ ಮನ್ಯಾಗ ನಡೆಯೋದಿಲ್ಲ ಬೇಕಾದ್ರೆ ನಿಮ್ಮ ಮನೆಗೆ ಡೆಲಿವರಿಗೆ ಅಂತ ಹೋಗಿರ್ತಿಲ್ಲ ಅವಾಗ ಹಾಕೋನಿ ನಿಮ್ಮ ಮನ್ಯಾಗ ಇಟ್ಬಾ ನಮ್ಮ ಮನ್ಯಾಗ ಮಾತ್ರ ನೀ ಸೀರೆನ ಉಡ್ಬೇಕು ನೈಟಿ ಪೈಟಿ ಅದೆಲ್ಲ ಹಾಕದಂಗೆ ಏನ ಮತ್ತು ಇವು ಡ್ರೆಸ್ ಪಾಸ ಎಲ್ಲ ನಮ್ಮ ಮನ್ಯಾಗ ನಡೆಯೋದಿಲ್ಲ ಏನ ನನ್ನ ಪ್ರೀತಿಯ ಒಬ್ಬರು ಸಬ್ಸ್ಕ್ರೈಬರು ಅವರು ಪಾಪ ಕಮೆಂಟ್ ಮಾಡಿದರು ಮೊದಲಿನ ಕಾಲದಾಗ ಕೋಲ್ಡ್ ಕೇಕ್ ಎಲ್ಲ ಇರಲಿಲ್ಲ ಅಂತ ಲಕ್ಷ್ಮಿನೂ ನನ್ನ ಏಜ್ ಹಾಕ್ಯಾರಿ ನನಗೂ ಈಗ ಚಿಕ್ಕ ಮಕ್ಳು ಅದಾವ ಲಕ್ಷ್ಮಿಗೂ ಚಿಕ್ಕ ಮಕ್ಳು ಅದಾವ ಅವಳ ಏಜಲ್ಲಿ ಅವಳು ನನ್ನ ಮದುವೆ ಆದಮೇಲೆ ಅವಳು ಮದುವೆ ಆಗೈತ್ರಿ ಹಂಗೆ ನನ್ನ ಪ್ರೆಗ್ನೆಂಟ್ ಇರುವಾಗ ನಂಗೆ ಕೋಲ್ಡ್ ಕೇಕ್ ಸಿಕ್ಕಾವಪ್ಪ ತುಂಬ ಸಿಕ್ಕಾವ ಯಾಕಂದ್ರೆ ನಾನು ಕೋಲ್ಡ್ ಕೇಕ್ ಅಲ್ಲ ನನಗೆ ಬರೀ ಕೋಲ್ಡು ಕೋನ್ ಕೇಕು ಇವಂದ್ರೆ ನಂಗೆ ಭಾಳ ಇಷ್ಟ ಹಾಕಿದ್ದು ಲಕ್ಷ್ಮಿ ನನ್ನ ಏಜ್ದಾಕೆ ಶಾರದಾನ್ ಕತೆ ಮೊದಲಿನ ಕಾಲದ್ದಿತ್ತು ಶಾರದಾನ್ ಕತೆ ಮುಗಿದ್ಮೇಲೆ ಲಕ್ಷ್ಮಿ ತೊಗೊಂಡಿದ್ದು ಈಗಿಂದನೇ ಈಗ ಭಾಳ ಏನಿಲ್ಲ 15 ವರ್ಷ ಹಿಂಗೆ ಅಂದ್ರೆ ದಾಟೆ ಹೋತೀಗ ಲಕ್ಷ್ಮೀದಾರ್ದ ಮದುವೆ ಆಗಿ ಅದೆಲ್ಲ ಆಕಿ ಮಕ್ಕಳು ಮರಿ ಆಗಕತ್ತ ಒಂದು ಸ್ವಲ್ಪ ದಾಟೆ ಹೋತದು ವರ್ಷಗಳು ಇನ್ನು ಒಂದು 10 ವರ್ಷದಿಂದ ಕೋಲ್ಡ್ ಕೇಕು ಐಸ್ ಕ್ರೀಮು ಫ್ರಿಜ್ಜು ಎಲ್ಲ ಇತ್ತು ರೀ ಎಲ್ಲ ಇತ್ತು 10 ವರ್ಷದಿಂದ ಏನೂ ಇಲ್ಲ ಅಂತಲ್ಲ ಎಲ್ಲ ಇತ್ತಪ್ಪ ಆಯಿತು ನೋಡ್ರಿ ಕತಿನ ಕೇಳಿದ್ದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು 2 ದಿನ ಕತೆ ಯಾಕೆ ಹಾಕಿರಲಿಲ್ಲ ಅಂದ್ರೆ ನಾನು ಹೇಳಕ್ಕೆ ಹೋಗಲ್ಲ ಸ್ವಲ್ಪ ಮನೇಲಿ ಆರಾಮಿಲ್ಲದ ಕಾರಣ ನಾವು ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿತ್ತು ನನ್ನ ಚಿಕ್ಕ ಮಗುಗೆ ನನ್ನ ಮಗಳಿಗೆ ಆರಾಮಿರಲಿಲ್ಲ ಹಾಗಾಗಿ ಅಡ್ಮಿಟ್ ಆಗಿದ್ವಿ 3 ದಿನ ಹಾಸ್ಪಿಟ್ಲಲ್ಲೇ ಇದ್ವಿ ಬೆಳಗಾವಿನಾಗ ಅಲ್ಲಿಂದ ಬಂದು ವಿಡಿಯೋ ಮಾಡತ್ತೇನೆ ನೋಡ್ರಿ ನೋಡು ನಮ್ಗೆ ಹೊಟ್ಟೆ ಭಾಳ ಹಸ್ತೈತಿವ ನೀ ಏನು ಹೊರಗೆ ತಿಂದು ಬಂದೇನೋ ಶಿಸ್ತು ತಿನ್ನಿಸಿರ್ಬೇಕಲ್ಲ ನಿಮ್ಮ ಮೈನಿ ಹೋಗು
ನಮಗೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿ ಅಷ್ಟು ಸದ್ಕತಿರು. ಸದ್ಕಕ್ಕೆ ಚಂದ ನಮಗೆ ದಾಲ್ರ ಹಾಕಿ ರವಾ ಹುರಿದ ಕಾಸ ಒಂದೀಟ ಬೆಲ್ಲ ಹಾಕು, ಒಂದೀಟ ಇದನ್ನು ಉಪ್ಪು ಹಾಕು, ಒಂದೀಟ ಏಲಕ್ಕಿ ಜಜ್ಜಿ ಹಾಕು. ಬೆಲ್ಲನ ಎಲ್ಲ ಏಲಕ್ಕಿ ಜಜ್ಜಿ ಹಾಕಿ ಕಳ ಕುದೀತತ್ಲ, ಬೆಲ್ಲ ಕರಗಿದ ಕೂಡ ಸೋಸೋದನ್ನು ಸೋಸಿ ರವಾ ಹುರಿದಿರ್ತಿಯಲ್ಲ, ಅದನ್ನು ಅದ್ರಾಗ ಚಂದ ನಮಗೆ ಹದ ಬರುವಂಗೆ ತಿರುವಿ ತೆಳ್ಳಗತಿರು. ತಿರುವಿ ಮತ್ತು ಹಿಂದಾಡು ತಾಡ್ನೆ ಹಾಕುವಾಗ ತುಪ್ಪ ಒಂದು ಚಮಚೆ ಸಾಲ ಹಾಕಿ ಒಂದಿಷ್ಟು ಶಾಂಡ್ಗಿ ಹಪ್ಪಳ ಮೊಸರುಗಾಯಿ ಎಲ್ಲ ಕರಿ ಆಟಿ ಕೊಟ್ಟೆ ಅಂದ್ರೆ ಮಸ್ತ್ ಆಕತಿ ಏನ. ಅತ್ತಿ ಈಗ ಅದು 9 ಗಂಟೆ ಆಯ್ತು, ನೀವು ಮಾಡಿರ್ತೀರಿ ಅನ್ಕೊಂಡಿದ್ದೆ. ಹೋಗನ್ನಿ, ಅದು ಇದು ಏನು ಕೇಳಂಗಿಲ್ಲ. ಏನ ನೀನು ಕುಂಡ್ರಿಸಿ ಕುಪ್ಪಡಿಗೆ ಇಟ್ಟ ನಾ ಮಾಡ್ಕೊತಿದ್ಲಲ್ಲ ಸೊಸಿ ಇರಕ್ಕಾಗ್ಲಿ. ಹೋಗಿ ಮಾಡಿಕೊಡೋಂಗ ನಮ್ಗೆ ಬಡ ಬಡ 10 ಆಗ್ಲಿ 11 ಆಗ್ಲಿ ನೀವು ಮಾಡೇ ಕೊಡ್ಬೇಕು. ಅಲ್ಲ ನಂತ ಬಿದ್ದ ನಡ ಮುರ್ದತೀನಿ ಗಂಡು ಬಾದ್ದ, ಈಗ ನಾ ಮಾಡ್ಕೊಂಡು ತಿನ್ಬೇಕಂತ ನನಗೆ ನಾಟಕ ಬರ್ಗೆಟ್ ನಿಂತಿಲ್ಲ. ನಾ ಹೋಗಿ ನೀ ಬಂದು ಮಾಡಿ ಕೊಡ್ತಾನ ತಿನ್ನೋದೇ ಇಲ್ಲ. ಅಲ್ಲತ್ತಿ ಇಷ್ಟೆಲ್ಲ ಮಾತಾಡ್ತೀರಿ, ನಾಳೆ ನಾನು ಗಂಡ ಡೆಲಿವರಿಗೆ ಅಂತ ತವ್ರ ಮನೆಗೆ ಹೋದಾಗ ಏನು ಮಾಡ್ತೀರಿ? ನೀ ತವ್ರ ಮನೆಗೆ ಹೋದ್ರ ನಾನು ನನ್ನ ಸಸಿ ಮನೆಗೆ ಹೋಗ್ಕೊಂಡಿರ್ತಾನೆ. ಸಣ್ಣ ಸಸಿ ಬಾರಾಣಿ ಅಂತಾರ, ಆ ಮನ್ಯಾಗ ಏನು ಕೆಲಸ ಆಳ್ಗಳು ಹಂಗ ಕ್ಯೂ ಹಚ್ಚಿರ್ತಾರ. ಆಯ್ತು ಬಿಡತ್ತಿ, ಮಾಡ್ಕೊಡ್ತೀನಿ. ಅಲ್ಲಲ್ಲ ಉರ್ಪಿಸ್ರಿ, ಗೋಡಂಬಿ ದ್ರಾಕ್ಷಿ ತಿಂತೇನ ಉರ್ಪಿಸ್ರಿ ಒಂದ ಡಬ್ಬಿ ಅಂತ ಹೇಳಿದ್ನಿ. ಇಲಿ ಕಡಿತಂತೇಳಿ ಇಲಿ ಕಡ್ದಂಗೆಲ್ಲ ಮಾಡಿ 2 ಡಬ್ಬಿ ತಕ್ಕೊಂಡೇ ಬಿಡ್ತಾನ. ಅದನ್ನ ಎಲ್ಲಿ ಹಿಡ್ತೀಡಲೆ ಎಲ್ಲಿ ಹಿಡ್ತೀಡ? ಚೂಡಿದಾರ ಹಾಕೋತಿಯಾ? ಚೂಡಿದಾರ ನಿನ್ನ ಮಸಡಿ ಚೂಡಿದಾರ ಬೇಕನ ಮಾಡ್ತೇನೆ ಗಪ್. ಡಬ್ಬಿನ ಗಪ್ ಚುಪ್ ಮಾಯದು. ಅದು ಹೆಂಗೆ ಮಾಯದು? ಇಲಿ ಹೋಯ್ತು, ನನಗೇನು ಗೊತ್ತು? ಹೆಗ್ಗನ ಓದಿರ್ಬೇಕು. ನಾನೇ ಕೊಡ್ತೀನಿ ಅಂತ ಕೆಲಸ ನಾ ಇಟ್ಟು ಹೋದ್ ನೀವ ಹೆಗ್ಗನ ಹೋಯ್ತು. ಇದೇ ಡೈಲಾಗ್. ಚೂಡಿದಾರ ಕತ್ತ ಅಂತಕಿ ಮಕ್ಕಕ್ಕ ಚೂಡಿದಾರ ಬೇರೆ ಕೇಳ ಹೆಂಗೆ ಹರಿದ್ ನೋಡು. ಇನ್ನು ಚೂಡಿದಾರಲ್ಲ ಏನು ಹಾಕೋದಂಗಿಕ್ಕಿ. ನೈಟಿನೂ ಹಾಕೋಂಗಿಲ್ಲ, ಚೂಡಿದಾರ ಹಾಕೋಂಗಿಲ್ಲ, ಎಲ್ಲಾನು ಹರಿದಿಟ್ಟೇನಿ. ಪರ್ರ ಹಾಕೋಲಿ ಹೆಂಗೆ ಹಾಕೋತಾನ ನಾನು ನೋಡ್ತಾನೆ. ಏನು ನೀವು ರಪ್ಪನ ಮನೆ ಹಾಕೊಂಡಾಳಿಕಿ ಊರು ಬುಬ್ಬನಿ ಹಾಕೋಲಿ ಹಾಕೋ. ಗಂಡು ಇಲ್ದರು ಇಂಥವೆಲ್ಲ ಹಾಕೊಂಡು ಮೆರಿಬೇಕನ್ನಕತ್ತಾಳ. ಈಕಿ ಗಂಡನ ನನ್ನ ಮಗನ ಈಕಿ ಬೋಸಡಿಯಿಂದ ಹೋದ ನಿಗರ್ಕೊಂಡ. ಏನು ಮಾಡಕತ್ತಿಲಿ? ಅಯ್ಯವ್ವ ನೀನ ಇದು ಒಮ್ಗಿಲ್ಲ ದಸಲ್ ಅಂತೇವ್ವ. ಅದಕ್ಕೆ ನೀ ಬಂದೇನ? ನನ್ನ ಮನೆ ಯಾಕ? ಅಲ್ಲ ನಾನು ಅಲ್ಲೆಲ್ಲ ನೋಡೀನಿ, ಎಲ್ಲೂ ಕಾಣಲಿಲ್ಲ. ಅದಕ್ಕೆ ಹಿಂಗೆ ದಾಟ್ಬಿಟ್ಟಿನಿ. ಈಕಿ ಬಾಗಿಲ್ಕನ ಕದ ತೆಗ್ದದ ಇತ್ತಲ್ಲ, ನೀ ಇಲ್ಲೇ ಕಂಡುಬಿಟ್ಟು ನಂಗೆ. ಅಲ್ಲ ಏನು ಇವೆಲ್ಲ ಅರಿವಿ ಇದ್ಯಾಕೆ ಕರ್ದತಿ? ನಾನು ಹರನ್ರಿ. ನಮ್ಮ ಮನ್ಯಾಗ ಚೂಡಿದಾರ ಹಾಕೋತ ಅಂತ ನೋಡ್ರಿಕಿ. ಪ್ಯಾಂಟ್ ಅಂಗಿ ಹಾಕೋಬೇಕನ್ನಕತ್ತಾಳ, ಈಕಿ ಮೆರಿಬೇಕನ್ನಕತ್ತಾಳ. ಅಲ್ಲ ಗಂಡನು ಹಳದಂಗ ಊಡ್ಬಿಟ್ಟು ಹೋಗೋಂಗೆ ಮಾಡ್ಯವಳು. ನೈಟಿ ತೊಗೊಂಬಂದಾಳ, ಚೂಡಿದಾರ ತೊಗೊಂಬಂದಾಳ, ಇನ್ನ ಬ್ಯಾಗ್ ತುಂಬ ತೊಗೊಂಬಂದ ಅಂತ್ರಿ. ಅದಕ್ಕೆ ಇವನು ಹರ್ತಾನ. ಇವನು ಹರ್ದದ್ ನೋಡಿ ಆಕೆ ನಾನು ಕೇಳಿರಬಾರ್ದು, ಅವನ ಬೇರೆ ಹಾಕೊಂಡಿರ್ಬಾರ್ದು. ಅಲ್ಲ ಇಷ್ಟು ತುಟ್ಟಿವಿ ಯಾಕೆ ಹರಿದಿ? ಅಲ್ಲ ಇವನ ತೊಗೊಂಡು ಹೋಗಿ ನನಗೇನು ಗೊತ್ತವ ಅಂತ ಕೇಸ್ ಮಾರಿದ್ರೆ ರೊಕ್ಕಕ್ಕಿತ್ತಲ್ಲ. ನೀ ಎಂತ ಹುಚ್ಚುಡೋದಿ ಹೋಗಿ ಹೋಗಿ ಅವನ್ನೆಲ್ಲ ಹರಿದು ಬಿಟ್ಟಿಯಲ್ಲ. ಇವನು ತೊಗೊಂಡೋಗಿ ಮಾರಿದ್ದೆ ಅಂದ್ರೆ ಏನೇನು ಅಂದ್ರು ನಿನಗೊಂದು 150 ರೂಪಾಯಿ ಬರ್ತಿದ್ವಾ? ಹೋಗ್ರಿ 150 ಅಲ್ಲಿ ಇವು ಒಂದು 200 ರೂಪಾಯಿ 300 ರೂಪಾಯಿ ಇರ್ಬೇಕು ಇವು. ನಿಮ್ಗೇನು ಗೊತ್ತೈತಿ ಇದು 200 ಅಂತ? ಇದ್ರ ಮೇಲೆ ರೇಟ್ ಐತಿ ನೋಡಿದನ್ನ. 300 ರೂಪಾಯಿ ಅದ. ಅದಕ್ಕೆ ಹರಿದ್ ನೀವನ್ನ. ಇಷ್ಟು ಬ್ಯಾಗ್ ತುಂಬ ತಂದಾಳ. ಮತ್ತೆ ಇದನ್ನ ಹರಿದ್ ನೋಡಿ ಆಕಿ ಇನ್ನು ಹಾಕೋದೇ ಇಲ್ಲಕಿ ನೋಡ್ರಿ. ಗಾಂಡಿಂದಾಗ ಮೆರಿಬೇಕನ್ನತ್ತ ಊರು ಬುಬ್ಬನಿಗಿನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ರೆ ಚಂದ ನೋಡ್ರಿ ನೀವು. ಆಕಿನ ಹರಿದು ಹರಿವಿ ಪಲ್ಯನ ಮಾಡ್ತಾನೆ. ಆಕಿನ ಅಡುಗೆ ಮಾಡಾಕಚ್ಚದ ನೀವು ಶಿಸ್ತ ಹೊಟ್ಟೆ ಬರೀ ಹಂಗೆ ತಿಂದು ಬಂದಾಳು ಒಯ್ನಿ ತಿನ್ಸ ಅಂತೇಳಿ. ಈಗ ನಾ ಯಾಕೆ ಅಡುಗೆ ಮಾಡ್ಲಿ ಅನ್ನತ್ತಿದ್ಲ. ನಾ ಯಾಕೆ ಮಾಡಲಿ ಮತ್ತೆ ಈಗ ಹೋದಾಗ ನಾ ಆರಾಮ್ ರಾಣಿ ಹಂಗೆ ಕುಂದಿರ್ತಾನ. ನಾನು ಹಿಂಗೆ ಅದನ್ನ ಹೇಳಿದನಲ್ಲ, ನೀ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ, ಅಕ್ಕಿ ಎಲ್ಲ ಮಾಡ್ತಾಳೆ, ನೀ ಸುಮ್ಮ ಕೊಂಡ್ರು ತಂದ ಮಾಡು. ಇವ್ರ ಕಟ್ಟಿಗೆ ಹೋಗ್ಬಿಡ್ದ. ಒಳಗೆ ಕೊಂಡ್ರದಂಗೆ ಒಳಗೆ ಕುಂತಿ ಅವ್ರ ಕಣ್ಣ ಮುಗ ಕಿಸ್ತಾರೆ, ಹೊರಗೆ ಹೋಗಿ ಇವ್ರ ಕಟ್ಟಿಗೆ ಹೋಗ್ಬಿಡ್ದ. ಅದಕ್ಕೆ ನೋಡಿ ಅಡಿಗೆ ಹಾಕು ಟೈಮ್ಗೆ ಬರ್ತೇನೆ, ತಿಂತೇನೆ, ಹೋಗ್ತೀನಿ ಹೊಲಕ್ಕೆ ಕಡೆ ಹೋಗಿ ಹೊಲ್ದಾಗ ಕೆಲಸ ಇಲ್ಲ ಅಂದ್ರೂ ಕೂತು ಬಿಡ್ತಾನೆ. ಅಟ್ಟ ಬಂದದ ಪೀಕದೊಳಗೆ ಇದ್ದದ ಮನೆಗೆ ಜೋಡ್ನಿ ತಂದು ಉಳ್ದದನ್ನ ಅಲ್ಲಿ ಆಳುಗಳು ಕೊಟ್ಟು ಬಂದ್ಬಿಡ್ದ. ಮತ್ತು ಇದಾಗತ್ತದ ನಾನು ಸಡಗ್ರ ಗಂಡು ಮಕ್ಕಳ ನಾಟಕ ಅದಾರ ಆಗಿತ್ತು. ನನ್ನ ಮಗ ಅಂತೂ ಅತ್ತ ಹೋಗೇಬಿಟ್ಟ, ಹೊಕ್ಕನ್ ದುಬೈಕ್ ಅಂತೇಳಿ. ಪತ್ತೇನೂ ಇಲ್ಲ, 1 ರೂಪಾಯಿನೂ ಇಲ್ಲ, ಹಣನೂ ಇಲ್ಲ, ದುಡ್ಡೂ ಇಲ್ಲ. ಅವ್ನು ಹೆಂಡತಿ ಮಕ್ಕಳನ್ನಂತೂ ಅವ್ರ ಮನೆಯಾಗ ಇಟ್ಬಿಟ್ಟ. ಅವ್ರು ಇತ್ತು ಇಲ್ಲ ಹತ್ತು ಇಲ್ಲ, ಹಂಗಾತ್ ನಮ್ಮ ಬಾಳೆ. ಅಲ್ಲ ಈಗ ನಾವು ಸಣ್ಣ ಸೊಸಿನ ನಮ್ಮ ಮೊಮ್ಮಗನ ನೋಡಿ ಬರ್ದಿತ್ತಲ್ಲ. ಹೌದ್ರಿ ಹೋಗಿ ಬರೋದಿತ್ತು, ಆದ್ರೆ ಏನು ಮಾಡೋದು? ಈಕೆಯನ್ನ ಡೆಲಿವರಿ ಹೋದ್ಲಂದ್ರೆ ಅಲ್ಲೇ ಹೋಗಿ ಉಳಿದು ಬಿಡೋಣ. ಈ ಒಳ್ಳೆ ಹೋಗೋದು ಬರೋದು ಮಾಡ್ರೆ ಅವ್ರಿಗೂ ಇದಾಕೈತಿ. ಒಂದು ಮಾತು ಫೋನ್ ಹಚ್ಚಿ ಮಾತಾಡ್ಬೇಕು. ಸಣ್ಣ ಸೊಸಿ ಪತ್ತೇನೇ ಇಲ್ಲ ನೋಡು. ಲಕ್ಷ್ಮೀ ಲಕ್ಷ್ಮೀ ಯಾವಾಗ ಬಂದೋಡ್ರಿ? ಲಕ್ಷ್ಮಿ ಅಂತ ಬರತ್ತಾಳ. ಮತ್ತೆ ಯಾವಾಗ ಊರು ಬುಬ್ಬಿನ ಬಂದ್ಲ? ಯಾ ಬೂಪನ್ ಬಂದ್ಲು ಹೋಗಿ ನೋಡೋಗಿ ನೀ ಒಂದಿಟ. ಅಲ್ಲ ಹಿಂಗೆ ಹರಿದು ಬಿಟ್ಟಿದಿ, ನೀ ಹರಿದದ್ದು ಗೊತ್ತಾಕತಿ.
ನಾವು ಸ್ವಲ್ಪ ಯಾರೇನ ಹರಿದು ಬರ್ತಾನೆ ನೀ ಹೋಗು. ಅಲ್ಲ ಈಗ ಗಂಡು ಇಲ್ಲ, ನನ್ನ ಹೆಂಡತಿಗೆ ವಯಸ್ಸು ಆಗೈತಿ, ನನಗೂ ಚಪಲ ಹೆಚ್ಚಾಗೈತಿ. ಏನು ಮಾಡಲಿ? ಇವತ್ತು ರಾತ್ರಿ ಹೆಂಗಾರ ಮಾಡಿ ಈಕಿನ ನನ್ನ ಒಳಗೆ ಮಾಡ್ಕೋಬೇಕಲ್ಲ. ನನಗೂ ಯಾಕೋ ಇವತ್ತು ದಾಡಿ ಪಾಡಿ ಮಾಡ್ಕೊಂಡು ಬರೋಣ ಅಂದ್ರೆ ಹುಮ್ಮಸ್ ಬಂದ್ಬಿಟ್ಟೈತಿ. ಹಾಂ, ಇಂಥ ಡ್ರೆಸ್ ಅದು ನಾನು ಆಕೆಗೆ ನನ್ನ ಹೆಂಡ್ತಿ ಹುಜುಡು ಹರಿದ್ಬಿಟ್ಲು. ಇಲ್ಲ, ಇಂಥ ಡ್ರೆಸ್ ಹಾಕ್ಕೊಂಡು ಆಕೆ ಹೆಂಗೆ ಕಾಣ್ತಾಳೆ ನೋಡ್ಬೇಕು. ಆಕಿನ ನಾ ಚಲೋ ತಿಂಗೆ ಮಾತಾಡಿಸಿ ಆಕಿನ ಬುಟ್ಟಿಗೆ ಹಾಕೋಬೇಕು. ಆಕೆ ಗಂಡು ಇಲ್ಲ ಅಂದಮೇಲೆ ಆಕಿನ ಬುಟ್ಟಿಗೆ ಹಾಕೋತಾನೆ. ಆಕಿನ ಬಿಡುದಿಲ್ಲ ಇವತ್ತು. ಇವತ್ತು ನನಗೆ ಬೇಕೇ ಬೇಕೈತಿ. ಹೊಟ್ಟಿಲ್ಲೇ ಬೇಕಾರೆ ಅದು ಹೊಟ್ಟೆಗಿಂದ ಹೋಗ್ವಾತ್ ಯಾಕೆ, ನನಗೆ ಮಾತ್ರ ಬೇಕಾ, ನನಗೆ ಸುಖ ಬೇಕಾಗೈತಿ. ಮೊದಲು ಇಲ್ಲಿಂದ ಹೊರಗೆ ಹೋಗ್ಬೇಕು ನಾ. ಹ್ಞೂ, ಹುಷವ ಎಲ್ಲ ಅಡುಗೆ ಮುಗಿಸಿ ಬರ್ಗೊಡ್ದ ರಗಡಾಗೋತು. ಮೆಟ್ಲು ಹತ್ತಕ್ಕಾಗತ್ತಿಲ್ಲ ನಂಗಂತೂ. ಹಾಂ, ಯಾರು ಹರಿದ್ರ? ಅಯ್ಯೋ, ಎಷ್ಟು ಚಂದ ಇತ್ತಲ್ಲ. ಯಾರು ಹರಿದ್ರು ಇದನ್ನ? ಇಲ್ಲ, ನಮ್ಮ ಅತ್ತಿನ ಹೊಟ್ಟೆಗಿಚ್ಚಿಗೆ ಹರಿದಾಗ ಎಷ್ಟು ಚಂದ ಇಷ್ಟಪಟ್ಟು ಹಳದಿ ಕಲರ್ ಚೂಡಿದಾರ ತಗೊಂಬಂದಿನಿ. ಹರಿದು ಹೋಯ್ತಲ್ಲ. ಯಾಕೆ ಹಿಂಗೆ ಮಾಡ್ತಾರೆ? ಇಷ್ಟೆಲ್ಲ ಅಡುಗೆ ಮಾಡಿ ಬರೋದಕ್ಕೆ ಅಲ್ಲ, ಇನ್ನೊಂದು ಸ್ವಲ್ಪ ಲಘು ಬರತ್ತೀನಿ. ಆಕೆ ಯಾವಾಗೇನೋ ಲಕ್ಷ್ಮಿ ಲಕ್ಷ್ಮಿ ಅಂತ ಬಂದ್ಬಿಟ್ಲು. ಆಕೆಗೆ ಮೆಣಸಿನ್ಕಾಯಿ ಬೇಕಾಗಿತ್ತು, ಕೊಟ್ಟು ಬರ್ಬಿಡ್ದು. ನಮ್ಮ ಅತ್ತೆ ಇಷ್ಟೆಲ್ಲ ರೆಡಿ ಮಾಡಿ ನಾನು ಅಡುಗೆ ಮನೆಯಾಗ ಹೋದ್ನಿ. ಹಾಳಾದಕ್ಕೆ ತೆಗೆದಿಟ್ಕೊಲಿಲ್ಲ, ಮುಚ್ಚಿ ಬಿಚ್ಚಿ ನಾನು ನೋಡಕ್ಕೆ ಹೋದ್ನಿ. ನಮ್ಮ ಕ್ವಾನಿಗೆ ಅವ್ರು ಬರೋದಿಲ್ಲ ಅಂತೇಳಿ ಮುದ್ದಮ್ ಬಂದ್ರಿ ಇವತ್ತು. ಎಂದು ಬರ್ದಿದ್ದು ನಮ್ಮ ಅತ್ತೆ ಕ್ವಾನಿಗೆ ಇವತ್ತು ಮುದ್ದಮ್ ಬಂದ್ಲು. ಅಯ್ಯೋ, ಗೋಡಂಬಿ ದ್ರಾಕ್ಷಿ ಡಬ್ಬೆ ಅದನ್ನು ತಗೊಂಡು ಹೋದ್ಲಲ್ಲಪ್ಪ. ನಾನು ತಿನ್ನೋ ಹನಿ ಬರೋಣ ಇಲ್ಲ. ಏನು ಮಾಡಲಿಲ್ಲ, ವಯಸ್ಸಾಗೈತಿ. ಬೈಯಕ್ಕೂ ಬರೋದಿಲ್ಲ, ಬಿಡಕ್ಕೂ ಬರೋದಿಲ್ಲ. ಏನಾರ ಅನ್ನಿ ಅಂದ್ರೆ ಗಂಡು ಹುಡುಗಿಯನ ಅತ್ತಿ ಮಾವನ ಎಷ್ಟು ಕಾಟ ಕೊಡಕತ್ತ ಹುಡುಗಿ ಅಂತಾರೆ. ಮಂದಿಗೇನು ಗೊತ್ತು ಒಳಗಿನ ಸಂಕಟ, ಸುತ್ತಾರಿಲ್ ನೋವು ಅನುಭವಿಸೋದು ಏನು ಗೊತ್ತು? ಅತ್ತಿ ಮಾವ ಎಷ್ಟು ಕಾಟ ಕೊಡ್ತಾರೆ ಅನ್ನೋದು ಏನು ಗೊತ್ತು ಇವ್ರಿಗೆ? ನಾವೇನಾರ ಒಂದೇಟು ಧ್ವನಿ ಎತ್ಕೊಳ್ದು ನಮ್ದು ದೊಡ್ಡದಾಗಿ ಕಾಣುತ್ತೆ ಹೊರತು ಅತ್ತಿ ಮಾವ ಮಾಡೋದು ಯಾರಿಗೂ ಕಾಣಲ್ಲ. ಏನು ಮಾಡಲಿ ನಾನು ಇಷ್ಟು ಕಷ್ಟ ಅನುಭವಿಸೋದನ್ನು ಯಾರಿಗೆ ಹೇಳಿ? ನಮ್ಮ ಮೊಯ್ನಿ ಎಷ್ಟು ಇಷ್ಟಪ್ಪ ಅಷ್ಟು ಎಷ್ಟು ರೊಕ್ಕ ಖರ್ಚು ಮಾಡಿ ನನಗೆಲ್ಲ ಅರ್ಬಿ ಕೊಡಿಸಿದ್ಲು. ಈಕೆ ನೋಡಿದ್ರೆ ಹಳದಕ್ಕೆ ಹರಿದು ಬಿಟ್ಟಾಳ. ನಾ ಏನು ತಪ್ಪು ಮಾಡಿದ್ದೆ? ಏನು ತಪ್ಪು ಮಾಡಿದ್ದೆ? ಯಾಕೆ ನನಗೆ ಈ ಥರ ದೇವ್ರು ಮೋಸ ಮಾಡ್ತಾ ಇದ್ದಾನೆ? ನನ್ನ ಗಂಡಲ್ಲಿ ಹೋದ ಪತ್ತೇನೇ ಇಲ್ಲ. ನನಗೆ 4 ತಿಂಗಳು ಮುಗಿಯಕ್ಕೆ ಬಂತು. ನಾ ಏನಿಲ್ಲ ಇರಲ್ಲಪ್ಪ. ನನ್ನ ಗಂಡ ಬರೋವರೆಗೂ ನಾ ಇಲ್ಲಿರಲ್ಲ. ಲಕ್ಷ್ಮಿ, ಏನು ಹೇಳ್ರಿ? ಯಾಕ ಮಕ ಸಪ್ಪಗೆ ಮಾಡಿದಿ? ಅಲ್ಲ, ಇದೇನು ಇದನ್ನೇನು ಹರ್ತಾರ ಅರ್ವಿನ? ಗೊತ್ತಿಲ್ರಿ ಮಾವ, ಅದು ನಾನು ಇಲ್ಲಿಟ್ಟೀನಿ. ಅತ್ತಿಗೆ ನೋಡ್ರಿ ನಮ್ಮ ವೈನಿ ಕೊಡ್ಸ್ಯಾರ ಅಂತ ಹೇಳಿನಿ. ನೋಡತ್ತಿದ್ರು ನಂಗೆ ಅಡುಗೆ ಮಾಡೋಕಂತ ಅಡುಗೆ ಮನೆ ಕಳಿಸಿರು. ನಾ ಅಡುಗೆ ಮಾಡತ್ತಿದ್ನಿ. ಮತ್ತಲ್ಲಿ ಚೆನ್ನೋ ಚಿಗವ ಮೆಣಸಿನ್ಕಾಯಿ ಕೇಳಕ್ಕಂತ ಬಂದ್ಲ. ನಾವು ಹೆಂಗೆ ಕೊಡಕ್ಕೆ ಬರ್ತೈತಿ ನಿಮ್ಮನ್ನು ಕೇಳ್ದ. ಅದಕ್ಕೆ ಅತ್ತಿ ಬಂದು ಅತ್ತಿ ಕೊಟ್ಟರು. ನಾ ಒಳಗೆ ಬಂದ್ರೆ ಹತ್ತು ಕಪ್ಪಿ ಇವ್ನು ತೆಗೆದಿಟ್ಟು ಹೋದ್ರ ತಿನ್ನ ಕ್ವಾನಿ ಕಸ ಹೊಡ್ಕೊಂಡು ನಿಮ್ಗೆ ಊಟಕ್ಕೆ ಹಚ್ಚಿರಾತಂತ ಬನ್ನಿ. ನೋಡಿದ್ರೆ ಇಲ್ಲಿ ಹರಿದ ಇಟ್ಟಾರ. ಯಾರು ಹರಿದಾರಂತ ಗೊತ್ತಿಲ್ಲ. ನೀ ಏನು ಬೇಜಾರು ಮಾಡ್ಕೋಬೇಡ, ನನಗೆ ಗೊತ್ತು ಯಾರು ಹರ್ದಾರಂತೆ. ಇದನ್ನು ನಿಮ್ಮ ಅತ್ತೆ ಹರ್ದಾಳ. ಅಲ್ಲ, ನೀವು ಇನ್ನೂ ಎಷ್ಟು ದೊಡ್ಡ ಶ್ರೀಮಂತರದಾರು, ನೀವು ಒಂದೀಟು ಹೇಳಿಲ್ಲಲ್ಲ ನನಗೆ. ನಾನು ನಿನ್ನ ಹಿಡ್ದಿನ ಬೈತಿದ್ನಿ ಮಾಡ್ತಿದ್ನಿ. ಇನ್ನು ಮುಂದೆ ನೀನು ಬೈಯಂಗಿಲ್ಲ ಲಕ್ಷ್ಮಿ, ಇನ್ನು ಮುಂದೆ ನೀನು ಬೈಯಂಗಿಲ್ಲ. ಏನು ಹೇಳಕತ್ತೀರಿ ಮಾವರ? ನಾನು ಇನ್ನು ಮುಂದೆ ಬೈಯಂಗಿಲ್ಲ ನೀವು? ಇಲ್ಲ ಲಕ್ಷ್ಮಿ, ಇನ್ನು ಮುಂದೆ ನಾ ಒಟ್ಟ ಬೈಯಂಗಿಲ್ಲ. ನೀ ನನ್ನ ಮಗಳ ಗತೆ. ಇನ್ನು ಮುಂದೆ ನಾನು ನಿನ್ನ ತಂದೆ ಗತೆ ಇರ್ತಾನೆ ನಿನ್ನ ಜೊತೆ. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡ್ತೇನ? ಮಾವ ಹಾಂ ಲಕ್ಷ್ಮಿ, ನಗು. ಹೋಗಿ ಲಕ್ಷ್ಮಿ, ಈ ಚೂಡಿದಾರ್ ಹಾಕೊಂಬಂದು ನಿಂದ್ರು. ನೀ ಹೆಂಗೆ ಕಾಣ್ತಿ ಅಂತ ನೋಡ್ತೀನಿ. ಮಾವ ನೀವೀ ಮಾತು ಹೇಳತ್ತೀರಾ? ಹೌದು, ಇನ್ನು ಮುಂದೆ ನೀ ನನ್ನ ಮಗಳ ಗತೆ. ಹೋಗು, ಇದನ್ನು ಚೂಡಿದಾರ್ ಹಾಕೊಂಬಂದು ನಿಂದ್ರು. ಹ್ಞೂ ಮಾವ. ಲಕ್ಷ್ಮಿ, ನಾನು ಇನ್ನೊಂದು ಮಾತು ಕೇಳೇನವ. ನನಗೆ ಹೆಣ್ಮಕ್ಳಿಲ್ಲ, ಇಬ್ಬರೇ ಗಂಡು ಮಕ್ಕಳು. ಹೆಣ್ಮಕ್ಳ ಪ್ರೀತಿ ನನ್ನ ಕಾಣಲಿಲ್ಲ. ನಾ ಮಾಡಿದ್ದು ತಪ್ಪಾಗೈತಿ. ನನ್ನನ್ನು ಕ್ಷಮಿಸ್ಬಿಡು ಲಕ್ಷ್ಮಿ, ನನ್ನನ್ನು ಕ್ಷಮಿಸ್ಬಿಡು. ಇನ್ನು ಮುಂದೆ ನಾನು ನಿನ್ನ ತಂದೆಗತೆ ಇರ್ತೀನಿ. ನನ್ನ ಅಪ್ಪ ಅಂತ ಒಪ್ಕೋತೀನವ. ಮಾವ ಮಾವ ಅನ್ಬೇಡ ಮಗಳ, ಅಪ್ಪ ಅನು. ನಿಮ್ಮ ಅತ್ತೆ ಏನು ಮಾಡಿದ್ರೇನು, ನಾನು ನಿಮ್ಮ ಅತ್ತೆ ವಿರುದ್ಧಕ್ಕೆ ಹೋಗ್ತೀನಿ. ಹ್ಞೂ ಮಾವ, ನೀವು ಬದಲಾದ್ರೆ ಅಯ್ಯೋ ದೇವ್ರಿ, ಈ ಡ್ರೆಸ್ ಹರಿದೋದ್ರೆ ಹರಿದೋಯ್ತು. ನೀವು ಬದಲಾದ್ರಲ್ಲ ಮಾವ, ನಂಗೆ ಅಷ್ಟೇ ಸಾಕು ಮಾವ. ನಂಗೆ ಖುಷಿ ಆಯ್ತು ಮಗಳೇ. ಮಾವ. ಮಾವ ಅನ್ಬೇಡ ಮಗಳೇ, ತಂದೆ ಅನ್ನು. ಅಪ್ಪ, ನನ್ನ ಅಪ್ಪನ ಸ್ನಾನ ತುಂಬ್ತಾ ಇದ್ದೀರಾ ನೀವು? ಹೌದು, ಅಪ್ಪನ ಸ್ಥಾನನ ತುಂಬ್ತಾ ಇದ್ದೀನಿ. ನೀ ನನ್ನ ಮಗಳಿನ ಮುಂದೆ ಆಹಾ, ಏನು ಸ್ವರ್ಗ ಸುಖ. ಅಪ್ಪ, ಅಯ್ಯೋ ಯಾಕೋ ನಮ್ಮ ಮಾವ ನಾನು ಗಟ್ಟಿ ತಕ್ಕೋತಾ ಇದ್ರಲ್ಲ. ಯಾಕ ಹಿಂಗ ಇಷ್ಟು ರಿಕ್ಕಾಗಿ
ಅಯ್ಯೋ ಈ ಉಸಿರು ಕಟ್ತಂಗೆ ತಪ್ಕೋತಾ ಇದಾರಲ್ಲ ಮಾವ. ಅಹ್, ಮಾವ ಸರಿ ರೀ. ಅಯ್ಯೋ ಮಗಳ ತಪ್ಪು ತಿಳ್ಕೊಬೇಡ. ನನಗೆ ಮಗಳು ಪ್ರೀತಿ ಸಿಕ್ತಲ್ಲ ಅದಕ್ಕೆ ಖುಷಿಗೆ ತಪ್ಕೊಂಡ್ಬಿಟ್ನಿ. ಏನು ತಪ್ಪು ತಿಳ್ಕೊಬೇಡ. ಅಯ್ಯೋ ಹೌದಾ ಮಾವ? ಹೌದಾ? ಹ್ಞೂ ಮಗಳ, ನೀನು ಹೋಗಿ ಇನ್ನೊಂದು ಚೂಡಿದಾರ ಐತಲ್ಲ ಅದನ್ನ ಹಾಕೊಂಬ, ಹೆಂಗೆ ಕಾಣ್ತಿ ಅಂತ ನೋಡ್ತೀನಿ. ಹ್ಞೂ ಸರಿ ಮಾವ. ಆಹಾ, ಇದ್ರೊಳಗೆ ಇಷ್ಟು ಈ ಸುಖ ಇರಬೇಕಾದ್ರೆ ಇನ್ನು ಅದರೊಳಗೆ ಹೆಂಗಿರಬಾರ್ದು? ಎಳೆ ಹುಡುಗಿ, ಹ್ಞೂ, ತುಂಬ ಮೈ ತುಂಬಿಕೊಂಡವಳು ಹಣ್ಣನ್ನಾಗಿ. ಎಲ್ಲಿ ಮುಟ್ಟಿದ್ರೂ ಖುಷಿ ಖುಷಿ. ಮಾವ ಲಕ್ಷ್ಮಿ, ಆಹಾ ಲಕ್ಷ್ಮಿ, ಮಾವ ಲಕ್ಷ್ಮಿ, ಆ ಲಕ್ಷ್ಮಿ, 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 ಏನಿದು ನಿನ್ನ ಜೊತೆ ಇದ್ರೆ ಆನಂದ. ಆಹಾ, ಇಷ್ಟು ದಿನ ಈ ಕೆಲಸನ ನಾನು ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಲಕ್ಷ್ಮಿ. ಇಲ್ಲ, ಇನ್ನು ಮುಂದೆ ನಿನ್ನ ಜೊತೆ ಖುಷಿ ಖುಷಿಯಾಗಿರ್ತೀನಿ. ನಾನಿರೋಷ್ಟು ದಿನ ನೀನು ನನ್ನ ಜೊತೆ ಹಿಂಗಿದ್ರೇ ಹೊಂದ್ಕೊಂಡು ಹೋಗಿದ್ರೆ ನಿನ್ನ ಜೀವನ ಈ ಮನೇಲಿ ಚಲೋ ಇರ್ತದೆ. ಏನಂತೀಯ? ಹ್ಞೂ ಮಾವ. ಅಪ್ಪ ಅಪ್ಪ. ಅಯ್ಯೋ, ನಾನು ಇಷ್ಟು ತನಕ ಕಂಡಿದ್ದ ಕನಸ ನಿಜವಾಗ್ಲೂ ಲಕ್ಷ್ಮಿ ನನ್ನೋಳು ಆಗ್ಬಿಟ್ಲು ಅನ್ಕೊಂಬಿಟ್ಟೆ. ಹಂಗಾದ್ರೆ ನಾನು ಕಂಡದ್ದು ಕನಸ ಲಕ್ಷ್ಮಿ. ಆಹಾ, ಏನು ಸುಂದರವಾಗಿ ಕಾಣ್ತಾ ಇದೆಯಾ. ಇಷ್ಟು ದಿನ ಈ ಅಂದಾನ ನಾನು ಅನುಭವಿಸ್ಲೇ ಇಲ್ಲಲ್ಲ. ನನ್ನ ಮಗ ಹೋಗಿದ್ದು ನನಗೆ ಸಿಕ್ತು ಚಾನ್ಸ್. ಹ್ಞೂ, ಅದೇನು ಅಂತಾರಲ್ಲ, ಮುದುಕ ಆದ್ರೂ ಹುಳಿ ಮುಪ್ಪು ಆಗಲಿಲ್ಲ ಅಂತ. ಹ್ಞೂ, ವಯಸ್ಸಾದ್ರೂ ಹುಳಿ ಮುಪ್ಪು ಆಗಲ್ಲ ಹಂಗಿದು. ಹೆಚ್ಚಾಗ್ತಾ ಇದೆ. ಇವಳು ನೋಡಿದ ತಕ್ಷಣ ಇನ್ನೂ ಹೆಚ್ಚಾಗ್ತಾ ಇದೆ. ಹ್ಞೂ, ಇವಳು ಹೀಗೆ ಮಗಳೇ ಮಗಳೇ ಅಂತ ನಂಬಿಸಿ ಕುತ್ತಿಗೆ ಕೊಯ್ಯೋಣ. ಇವಳು ಎಲ್ಲಿವರೆಗೂ ನಾನು ನಂಬ್ತಾಳೋ ಅಲ್ಲಿವರೆಗೂ ಇವಳು ನನ್ನೊಳಗಿರ್ತಾಳೆ ನೋಡುವಂತೆ. ಅಪ್ಪ ಹೆಂಗ್ ಕಾಣಕತ್ತೈತಿ ಡ್ರೆಸ್ಸ? ಅಯ್ಯೋ, ಎಷ್ಟು ಸುಂದರವಾಗಿ ಕಾಣಕತ್ತೀಯ ನೀನು. ಬಂಗಾರದ ಗೊಂಬೆ ಥರ ಕಾಣಕತ್ತೀಯ. ಅಲ್ಲ ಮಾವ ಯಾಕೋ ಸೊಂಟ ಕೆನ್ನೆ ಮುಟ್ಕೊಂಡು ಮಾತಾಡತ್ತಾರ. ಇವ್ರು ಯಾಕೆ ನನ್ನ ಕೆನ್ನೆ ಸವರಾಕತ್ತಾರ? ಇವ್ರು ಮುಟ್ಟೋದು ನಗೋದು ನೋಡಿದ್ರೆ ಇವ್ರ ಮನಸ್ಸಲ್ಲಿ ಮಗಳಂತ ಪ್ರೀತಿ ಇದೆ. ಇವ್ರು ಮುಟ್ತಾ ಇರೋದು ವರ್ತನೆ ನಂಗೆ ಯಾಕೋ ಇಷ್ಟನೇ ಆಗ್ತಾ ಇಲ್ಲ. ಕೆನ್ನೆ ಸವರೋದು, ಸೊಂಟ ಹಿಡ್ಕೊಳ್ಳೋದು ಮಾಡಕತ್ತಾರ. ಈ ಥರ ಮಾಡ್ತಾರ ತಂದೆ? ಇಲ್ಲ, ನಮ್ಮಪ್ಪ ನಾನು ಯಾವತ್ತೂ ಮುಟ್ಟಿಲ್ಲ. ಇವ್ರು ಮುಟ್ಟೋದು ನಂಗೆ ಇಷ್ಟ ಆಗ್ತಾ ಇಲ್ಲ. ಒಂಥರ ಕೆಟ್ಟ ಬುದ್ಧಿಯಿಂದ ಮುಡ್ದಂಗೆ ಮಾಡ್ತಾ ಇದ್ದಾರೆ. ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಏನಿದು?